ನೋಡಿ 6th one ಏನ್ ಕೊಟ್ಟಿದ್ದಾರೆ. The following table gives the distribution of students of two sections according to the marks obtained by them ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ ನೋಡಿ, ಸೆಕ್ಷನ್ ಎ ಇದು, ಇದು ಸೆಕ್ಷನ್ ಬಿ ಇದು. ಓಕೆ, ಅದರಲ್ಲಿ ಕೊಟ್ಟು ಏನ್ ಕ್ವಶನ್ ಕೇಳಿದ್ದಾರೆ ನೋಡಿ. ರೆಪ್ರೆಸೆಂಟ್ ದ ಮಾರ್ಕ್ಸ್ ಆಫ್ ದ ಸ್ಟೂಡೆಂಟ್ಸ್ ಆಫ್ ಬೋತ್ ದ ಸೆಕ್ಷನ್ಸ್ ಆನ್ ದ ಸೇಮ್ ಗ್ರಾಫ್ by two frequency polygons. From the two polygons, compare the performance of the two sections ಅಂತ ಕೇಳಿದ್ದಾರೆ. ಅಂದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ಸ್ ನ ಮಾಡಿ ಅಂತ ಹೇಳಿದ್ದಾರೆ. ಒಂದೇ ಗ್ರಾಫ್ ಮೇಲೆ ಟೂ ಫ್ರೀಕ್ವೆನ್ಸಿ ಪಾಲಿಗಾನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಅದಾದ್ಮೇಲೆ ಎಲ್ಲ ಮಾಡಿದ್ಮೇಲೆ ಕಂಪೇರ್ ಮಾಡಿ ಅಂತ ಹೇಳಿದ್ದಾರೆ ಪರ್ಫಾರ್ಮೆನ್ಸ್ ಆಫ್ ದ ಟೂ ಸೆಕ್ಷನ್ಸ್. ಓಕೆ, ಫಸ್ಟ್ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಬೇಕು. ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡ್ಬೇಕಂದ್ರೆ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಂಗಿದ್ರೆ ಏನ್ ಮಾಡ್ಬೇಕು ನೋಡಿ, ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ನೋಡಿ, ಲೋಯರ್ ಲಿಮಿಟ್ ಪ್ಲಸ್ ಅಪ್ಪರ್ ಲಿಮಿಟ್ ಅಪಾನ್ 2 ಮಾಡ್ಬೇಕು. ಅಂದ್ರೆ ಏನ್ ಬರುತ್ತೆ, 0 + 10 ಅಪಾನ್ 2 ಮಾಡಿದ್ರೆ ಏನ್ ಬಂತು, 5 ಬರುತ್ತೆ. ಸೊ ನೋಡಿ, ಇಲ್ಲಿ ಕ್ಲಾಸ್ ಮಾರ್ಕ್ಸ್ ಅಂತ ಹಾಕ್ತೀನಿ. ಇಲ್ಲೇನ್ ಬಂತು, 5 ಬಂತು ಫಸ್ಟ್. ಅದೇ ರೀತಿ ಸೆಕೆಂಡ್ ಒನ್ ಏನ್ ಬರುತ್ತೆ, 20 + 10 30, 30/2 15 ಬರುತ್ತೆ. 20 + 30 50, 50 ಅಪಾನ್ 2 ಮಾಡಿದ್ರೆ 25. ಅದೇ ರೀತಿ 30 + 40 70, 70 ಅಪಾನ್ 2 ಮಾಡಿದ್ರೆ 35. 40 + 50 90 ಆಯ್ತು, 90 ಅಪಾನ್ 2 ಮಾಡಿದ್ರೆ 45 ಬಂತು ಅಲ್ವಾ. ಇದಕ್ಕೂ ಸೇಮ್ ಇದೆ ಬಂತು, ಸೇಮ್ ಇದೆ ಅಲ್ವಾ. ಅದಕ್ಕೆ ಇನ್ನು ಈ ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡ್ಕೊಂಡು ಈಗ ಒಂದು ಟೇಬಲ್ ಮಾಡ್ಕೊಳ್ಳೋಣ. ಸೆಕ್ಷನ್ ಎದು ಫ್ರೀಕ್ವೆನ್ಸಿ, ಸೆಕ್ಷನ್ ಬಿದು ಫ್ರೀಕ್ವೆನ್ಸಿ ಮಾಡ್ಕೊಂಡು ಟೇಬಲ್ ಮಾಡ್ಕೊಂಡು ನಾವೀಗ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡೋಣ. ಓಕೆ, ನೋಡಿ ಈ ರೀತಿ ಕ್ಲಾಸ್ ಮಾರ್ಕ್ಸ್ ಬರ್ಕೊಂಡಿದೀನಿ. ಇದು ಫ್ರೀಕ್ವೆನ್ಸಿ ಸೆಕ್ಷನ್ ಎದು, ಸೆಕ್ಷನ್ ಬಿದು ಫ್ರೀಕ್ವೆನ್ಸಿ ಈ ರೀತಿ ಬರ್ಕೊಂಡಿದೀನಿ. ಓಕೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಈಗ ಕ್ಲಾಸ್ ಇಂಟರ್ವಲ್ ಇಲ್ಲಿ 0 ಇರುತ್ತೆ ನೋಡಿ. ಕ್ಲಾಸ್ ಇಂಟರ್ವಲ್ ಇಲ್ಲಿ 5 15 25 ಇದೆ ಅಲ್ವಾ. ಸೊ 5 ಇಡೋಣ. ಅಂದ್ರೆ 5 ಆದ್ಮೇಲೆ ಡೈರೆಕ್ಟ್ 15 ಬರಿಬಾರ್ದು, 10 ಬರಿಬೇಕು. 10 ಅಲ್ಲಿಲ್ಲ, ಆದ್ರೂ ನಾವು ಬರ್ಕೋಬೇಕು. 15 20 25 40 45 50 55 60. ಯಾಕೆ ಮೇಡಮ್ ಇಲ್ಲಿ 45 ಇದೆ, ಇಲ್ಲಿವರೆಗೆ ತಗೊಂಡು ಹೋಗ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಎಕ್ಸ್ಟ್ರಾ ತಗೋಬೇಕು. ಯಾಕೆ ಅಂತಂದ್ರೆ ಇದು ಫ್ರೀಕ್ವೆನ್ಸಿ ಪಾಲಿಗಾನ್ ಆಗಿರೋದ್ರಿಂದ ಇದು ಕ್ಲೋಸ್ ಮಾಡಬೇಕು, ಅದಕ್ಕಾಗಿ ನಾವು ಎಕ್ಸ್ಟ್ರಾ ತಗೋಬೇಕು. ಓಕೆ, ಇಲ್ಲಿ ನೋಡಿ ಮಾರ್ಕ್ಸ್ ಎಷ್ಟಿದೆ, ಹೈಯೆಸ್ಟ್ 19 ಇದೆ ಅಲ್ವಾ. ಸೊ 20 ತಗೊಳ್ಳೋಣ ನಾವು ಡೈರೆಕ್ಟ್. 1 2 3 4 5 6 7 8 9 10 11 12 13 14 15 16 17 18 19 20. ಈಗ ನೋಡಿ ಕ್ಲಾಸ್ ಮಾರ್ಕ್ಸ್ 5 ಇದೆ ಅಲ್ವಾ. ಫಸ್ಟ್ ಸೆಕ್ಷನ್ ಏದ್ ಮಾಡೋಣ, ಕ್ಲಾಸ್ ಮಾರ್ಕ್ಸ್ ಇದು ಬರ್ಕೊಳ್ಳೋಣ ಇಲ್ಲಿ ಮಾರ್ಕ್ಸ್ ಅಂತ. ಇದೇನು ಫ್ರೀಕ್ವೆನ್ಸಿ. ಓಕೆ, ಈಗ ಮಾರ್ಕ್ಸ್ 5 ಇದ್ರೆ ನೋಡಿ, ಸೆಕ್ಷನ್ ಏದು ಫ್ರೀಕ್ವೆನ್ಸಿ ಎಷ್ಟಿದೆ, 3 ಇದೆ. ಸೊ ನೋಡಿ 5 ಇಲ್ಲಿ ಬಂತು, 3 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ಪಾಯಿಂಟ್ ಇಡ್ಬೇಕು ಇಲ್ಲಿ ಈ ರೀತಿ. ಓಕೆ, ಅದೇ ರೀತಿ ಸೆಕೆಂಡ್ ಒನ್ 15 ಇದೆ. ಸೊ 15ಗೆ ಫ್ರೀಕ್ವೆನ್ಸಿ ಎಷ್ಟಿದೆ, 9 ಇದೆ. 15 ಅಂದ್ರೆ ಇಲ್ಲಿ ಬಂತು, 9 ಅಂದ್ರೆ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಇದು ಮೀಟ್ ಆಫ್ 15, ಈ ಲೈನು ಮೀಟ್ ಆಗ್ಬೇಕು, 9 ಮೀಟ್ ಆಗ್ಬೇಕು. ಓಕೆ, ನೋಡಿ ನಾವು ಬರೀ ಪಾಯಿಂಟೇ ಇಡ್ತಾ ಇರೋದು, ಬಟ್ ನಮ್ಗೆ ಗ್ರಾಫ್ ಬುಕ್ ಅಲ್ಲಿ ಅದೇ ಎಕ್ಸಾಕ್ಟ್ ಗೊತ್ತಾಗತ್ತೆ ನೋಡಿ. ಓಕೆ, ಇದಾಯ್ತು. ಇನ್ನು 25ಗೆ ಎಷ್ಟಿದೆ, 17. 25 ಅಂದ್ರೆ ಇಲ್ಲಿ ಬಂತು, 17 ಅಂತಂದ್ರೆ ನೋಡಿ ಇಲ್ಲಿ ಬರುತ್ತೆ. ಓಕೆ, ಇದು ಈ ಲೈನ್ ಅಲ್ಲೇ ಬರ್ಬೇಕು 25 ಲೈನ್ಗೆ.
ಹ್ಮ್ ಇಲ್ಲಿ ಬರುತ್ತೆ. ಓಕೆ, ಇದನ್ನ ರಬ್ ಮಾಡ್ತೀನಿ. ಈಗ 35ಗೆ ಮಾರ್ಕ್ಸ್ 35 ಇದ್ದಾಗ ಫ್ರೀಕ್ವೆನ್ಸಿ ಎಷ್ಟಿದೆ? 12 ಇದೆ. 35 ಸಾರಿ ಅದಕ್ಕೆ ಇಲ್ಲಿ 30 ಹಾಕ್ಬೇಕಾಗಿತ್ತಲ್ವಾ? 30, 35, 40, 45, 50, 55, 60. ನೋಡಿ ಪರ್ಫೆಕ್ಟ್ ಆಗಿ ನಾನು 30 ಬರ್ದೇ ಇಲ್ಲ. 30, 35. ಓಕೆ, ಈಗ 35ಗೆ ಎಷ್ಟಿದೆ? 12 ಇದೆ. ಸೊ 35 ಈ ಲೈನ್ ಇಲ್ಲಿದೆ, 12 ಎಲ್ಲಿ ಬರುತ್ತೆ? ಇಲ್ಲಿದೆ ನೋಡಿ. ಸೊ ಇದೇ ಲೈನ್ ಅಲ್ಲಿ ಗ್ರಾಫ್ ಬುಕ್ ಅಲ್ಲಿ ನಿಮ್ಗೆ ಕರೆಕ್ಟ್ ಗೊತ್ತಾಗತ್ತೆ. ಈ 35 ಈಗ ಇದನ್ನ ರಬ್ ಮಾಡ್ಬಿಡ್ತೀನಿ. ಓಕೆ, ಈಗ 45 ಇದ್ದಾಗ ಮಾರ್ಕ್ಸ್ ಫ್ರೀಕ್ವೆನ್ಸಿ ಎಷ್ಟಿದೆ? 9 ಇದೆ ಅಲ್ವಾ? ಸೊ 45 ಇದ್ದಾಗ 9 ಇಲ್ಲಿ 45 ಇದೆ. 9 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ ನೋಡಿ. ಇಲ್ಲಿ ಮಾಡಿದೀವಲ್ವಾ, ಅದೇ ರೀತಿ ಈಗ ನೋಡೋಣ. ಇದೆ. ಈಗ ಇದನ್ನ ಜಾಯಿನ್ ಮಾಡ್ಬೇಕು. ನೋಡಿ ಈ ರೀತಿ ಜಾಯಿನ್ ಮಾಡಿ. ಆಯ್ತಲ್ಲ ಮೇಡಮ್ ಇಷ್ಟೇ ಅಂತಂದ್ರೆ ಇಲ್ಲ, ಇನ್ನು ನಾವು ಇಲ್ಲಿ ಓಪನ್ ಬಿಟ್ಟಂಗ ಆಗತ್ತೆ, ಅದನ್ನ ಕ್ಲೋಸ್ ಮಾಡ್ಬೇಕು. ಅದಕ್ಕೆ ನಾವು ಎಕ್ಸ್ಟ್ರಾ ಇಲ್ಲಿ ತಗೊಂಡಿರೋದು ನೋಡಿ. 45 ಅಂತಂದ್ರೆ ಈ ಕ್ಲಾಸ್ ಇಂಟರ್ವ್ಯೂ ಎಷ್ಟಿದೆ? 5 ತಗೊಂಡಿದೀವಲ್ವಾ? ಸೊ ನಾವು 45 ಇಂದ 50ಗೆ 55 ಅದು ಜಾಯಿನ್ ಮಾಡ್ಬೋದು. ಈ ರೀತಿ ಸ್ಕೇಲ್ ಇಂದ ಜಾಯಿನ್ ಮಾಡ್ಬೇಕು. ಆಯ್ತಾ? ಇಲ್ಲಿ 55 ಜಾಯಿನ್ ಮಾಡಿದ್ವಿ, ಇಲ್ಲಿನೂ ಅದೇ ರೀತಿ ಕ್ಲಾಸ್ ಇಂಟರ್ವಲ್ -5 ತಗೊಳ್ಳೋಣ. ಸೊ ಇದನ್ನ ಇಲ್ಲಿಗೆ ಜಾಯಿನ್ ಮಾಡೋಣ. ಈಗ ಅದು ಕ್ಲೋಸರ್ ಫಿಗರ್ ಆಯ್ತು. ಓಕೆ, ಈಗ ಸೆಕ್ಷನ್ ಬಿದು ಮಾಡೋಣ. ಸೆಕ್ಷನ್ ಬಿದು ನೋಡಿ, ಮಾರ್ಕ್ಸ್ 5 ಇದ್ರೆ ಎಷ್ಟಿದೆ? ಫ್ರೀಕ್ವೆನ್ಸಿ 5 ಇದೆ. ಸೊ ಮಾರ್ಕ್ಸ್ 5, ಫ್ರೀಕ್ವೆನ್ಸಿನೂ 5 ಅಂದ್ರೆ ಇಲ್ಲಿ ಬರುತ್ತೆ. ಬೇರೆ ಕಲರ್ ಪೆನ್ ತಗೊಂಡಿದ್ದೀರಿ ಗೊತ್ತಾಗ್ಲಿ ಅಂತ. ನೆಕ್ಸ್ಟ್ 15 ಕ್ಲಾಸ್ ಮಾರ್ಕ್ಸ್ ಇದೆ, ಫ್ರೀಕ್ವೆನ್ಸಿ ಎಷ್ಟಿದೆ? 19 ಇದೆ. ಸೊ 15 ಇಲ್ಲಿದ್ರೆ ಫ್ರೀಕ್ವೆನ್ಸಿ ಎಷ್ಟಿದೆ? 19 ನೋಡಿ. 19 ಅಂದ್ರೆ ಇಲ್ಲಿ ಬರುತ್ತೆ. ಸೊ ನಾವು ಈ 15 ಇಲ್ಲಿ ಬಂತು, ಇದೇ ಡಾಟ್ ಕರೆಕ್ಟ್. ನೆಕ್ಸ್ಟ್ 25ಗೆ ಇಲ್ಲಿ 25 ಇದೆ, ಫ್ರೀಕ್ವೆನ್ಸಿ ಎಷ್ಟಿದೆ? 15 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಸೊ ಇದು 25 ಬರಬೇಕು. ಆ ಲೈನ್ ಅಲ್ಲಿ ಬಂದಾಗ ಪಾಯಿಂಟ್ ಇಡಬೇಕು ನಾವು. ಕರೆಕ್ಟ್ ಇದೆ ಈ ಪಾಯಿಂಟ್. ಓಕೆ, ನೆಕ್ಸ್ಟ್ 35 ಇದ್ದಾಗ ಫ್ರೀಕ್ವೆನ್ಸಿ ಎಷ್ಟಿದೆ? 10 ಇದೆ. ಅಂದ್ರೆ 35 ಇಲ್ಲಿ ಆಯ್ತು, 10 ಎಲ್ಲಿದೆ? ಇಲ್ಲಿದೆ. 35 ಬರೋವರೆಗೂ ಮಾಡೋಣ. ಅಂದ್ರೆ ಇದು. ಸೊ ಇದನ್ನ ರಬ್ ಮಾಡೋಣ. ಈಗ 45ಗೆ ಫ್ರೀಕ್ವೆನ್ಸಿ ಎಷ್ಟಿದೆ? 1 ಇದೆ.
ಸೊ 45 ಇಲ್ಲಿದೆ, ಫ್ರೀಕ್ವೆನ್ಸಿ 1 ಅಂದ್ರೆ ಇಲ್ಲೇ ಬರುತ್ತೆ. ಓಕೆ, ಈಗ ಇದನ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋದಕ್ಕೆ ಈ ರೀತಿ ಗ್ರಾಫ್ ಬುಕ್ ಅಲ್ಲಿ ಸಹ ಸ್ಕೇಲ್ ಯೂಸ್ ಮಾಡಿ ಕ್ಲೋಸ್ ಮಾಡಿ. ಇನ್ನು ಇದನ್ನ ಕ್ಲೋಸ್ ಮಾಡ್ಬೇಕಲ್ವಾ, ಸೊ ನೋಡಿ ಈ ರೀತಿ ಕ್ಲೋಸ್ ಮಾಡೋಣ. ಇಲ್ಲಿನೂ ಅಷ್ಟೇ ಇದಕ್ಕೆ ಜಾಯಿನ್ ಮಾಡೋಣ. ಇದೇ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ. ಓಕೆ, ರೆಪ್ರೆಸೆಂಟ್ ಮಾಡಿ ಆಯ್ತು. ಅದ್ ನೋಡ್ರಿ, ಅದೇ ಕ್ವಶನ್ ಅಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಏನಂತ, ಫ್ರಮ್ ದ 2 polygons ಕಂಪೇರ್ ದ ಪರ್ಫಾರ್ಮೆನ್ಸ್ ಆಫ್ 2 sections ಅಂತ ಕೇಳಿದ್ದಾರೆ. ಈಗ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಿದ್ಮೇಲೆ ನೋಡಿ, ನಾವು ನೋಡಿ ಹೇಳ್ಬೋದಲ್ವಾ ಯಾವ ಸೆಕ್ಷನ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ. ನೋಡಿ, ಈ ಬ್ಲೂ ಕಲರ್ ಮಾಡಿದೀವಲ್ವಾ, ಇಲ್ಲಿವರೆಗೂ ಹೋಗಿದೆ, 45 ಮಾರ್ಕ್ಸ್ ವರೆಗೂ ಹೋಗಿದೆ ಅಲ್ವಾ, ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಆದ್ರೆ ಈ ರೆಡ್ ಕಲರ್ ಸೆಕ್ಷನ್ ಬಿ ಇದು ಮಾಡಿದೀವಲ್ವಾ, ರೆಪ್ರೆಸೆಂಟ್ ಮಾಡಿದೀವಲ್ವಾ, ನೋಡಿ ಇಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದಾವಲ್ಲ, 15, 10 ಈ ರೇಂಜ್ ಅಲ್ಲಿ ಜಾಸ್ತಿ ಮಕ್ಳಿದಾವೆ. ಓಕೆ, ಇಲ್ಲಿ ಬರೀ 1 ಮಗು ಮಾತ್ರ ಇದೆ ಅಲ್ವಾ. ಸೊ 1ಗೆ ನಾವು ಇಲ್ಲಿ ಮಾರ್ಕ್ ಮಾಡಿದ್ವಲ್ವಾ, ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರಿಂಗ್ ಕಡಿಮೆ ಇದೆ. ಸೊ ನಾವೇನಂತ ಹೇಳ್ಬೋದು, ಅದರಲ್ಲಿ ಪಾರ್ಟ್ 2ಗೆ ಪರ್ಫಾರ್ಮೆನ್ಸ್ ಆಫ್ ಸ್ಟೂಡೆಂಟ್ಸ್ ಆಫ್ ಸೆಕ್ಷನ್ ಎ is better than performance of students of section B ಅಂತ ಹೇಳ್ಬೋದು. ಈ ರೀತಿ ನಾವು ಕಂಪೇರ್ ಮಾಡ್ಬೋದು ಅಲ್ವಾ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.